ನಟ ಧ್ರುವ ಸರ್ಜಾ ಸಿನಿಮಾಗಳ ಮೇಲೆ ಈಗ ಸೆನ್ಸರ್ ರಿವೇಂಜ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಫಿಲ್ಮಿ ಇಂಡಸ್ಟ್ರಿಯಲ್ಲಿ ಮೂಡ್ತಾ ಇರೋದು. ಸ್ಯಾಂಡಲ್ವುಡ್ನ ಈ ಒಂದು ಸಿನಿಮಾಕ್ಕೆ ಅನ್ಯಾಯವಾಗಿದೆ ಅಥವಾ ಅನ್ಯಾಯವೆಸಗಿದ್ದಾರೆ ಅಂತ ಹೇಳಿ ಕೇಂದ್ರದ ನಡೆಗೆ ಈಗ ಕೇಂದ್ರ ಸೆನ್ಸಾರ್ ಬೋರ್ಡ್ನಿಂದ ಉಲ್ಲಂಘನೆ ಆಯ್ತಾ ಈ ನಿಯಮ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಸೆನ್ಸಾರ್ ಬೋರ್ಡ್ಗೆ ನಿರ್ಮಾಪಕರು ನಿರ್ದೇಶಕರು ಈಗ ಕಂಗಾಲಾಗಿದ್ದಾರೆ. ಪ್ರಾದೇಶಿಕ ಮಂಡಳಿಯನ್ನ ಬದಿಗಿಟ್ಟು ನೇರವಾಗಿ ಮುಂಬೈಗೆ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಕೇಂದ್ರ ಸೆನ್ಸಾರ್ ಬೋರ್ಡ್ನಿಂದ ಉಲ್ಲಂಘನೆ ಆಯ್ತಾ, ಹಾಗಿದ್ರೆ ನಿಯಮ ಅನ್ನೋ ನಿಟ್ಟಿನಲ್ಲಿ ಸೆನ್ಸಾರ್ ಬೋರ್ಡ್ಗೆ ಈಗ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಕಂಗಾಲಾಗಿದ್ದಾರೆ. ಪ್ರಾದೇಶಿಕ ಮಂಡಳಿಯನ್ನ ಬದಿಗಿಟ್ಟು ಈಗ ನೇರವಾಗಿ ಮುಂಬೈಗೆ ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಕೆಡಿ ಸೆನ್ಸಾರ್ ಪ್ರಕ್ರಿಯೆಯಲ್ಲಿ ಸೆನ್ಸಾರ್ ಬೋರ್ಡ್ನಿಂದ ಈಗ ಆಟ ರಿವೈಸಿಂಗ್ ಕಮಿಟಿಗೆ ನೇರವಾಗಿ ಕಳುಹಿಸಿದ್ದಾರೆ. ಈ ನಡೆಗೆ ನಿರ್ಮಾಪಕರು ಒಂದ್ ಕಡೆ ಕಿಡಿಕಾರ್ತಾ ಇದ್ದಾರೆ. ಹಾಗಾಗಿ ಏನು ಕೆವಿಎನ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಕೆಡಿ ಸಿನಿಮಾಗೆ ಈಗ ಶಾಕ್ ಕೊಟ್ಟಿದೆ ಈ ಒಂದು ಸೆನ್ಸರ್ ಬೋರ್ಡ್. ಹಾಗೆ ರಿವೈಸಿಂಗ್ ಕಮಿಟಿಯ ಸುಳಿಗೆ ಸಿಲುಕಿದಂತಹ ಧ್ರುವ ಸರ್ಜಾ ಸಿನಿಮಾ ಈಗ ಈ ಬೋರ್ಡ್ ರಿವೆಂಜ್ ನಡೆಯಿಂದ ನಿರ್ಮಾಪಕರಿಗೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ. ನೋಡಿ, ಕೆವಿಎನ್ ಪ್ರೊಡಕ್ಷನ್ಸ್ ಕೆಡಿ ಸಿನಿಮಾಗೆ ಈಗ ಶಾಕ್ ಕೊಟ್ಟಿದೆ ಈ ಒಂದು ಸೆನ್ಸರ್ ಬೋರ್ಡ್. ಏನೀಗ ಈ ಸೆನ್ಸರ್ ಬೋರ್ಡ್ನಿಂದ ರಿವೆಂಜ್ ನಡೆಯಿಂದ ನಿರ್ಮಾಪಕರಿಗೆ ಒಂದು ರೀತಿ ಆರ್ಥಿಕ ಸಂಕಷ್ಟ ಈಗ ಬಂದು ಒದಗಿದೆ. ಇದು ಜನನಾಯಕನ್ ಮಾದರಿಯಲ್ಲೇ ಈಗ ಧ್ರುವ ಸರ್ಜಾ ಚಿತ್ರಕ್ಕೂ ಕೂಡ ಕಂಟಕ ಎದುರಾಗಿದೆ. ಮರುಪರಿಶೀಲನಾ ಸಮಿತಿಯ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದೆ ಈಗ ಈ ಒಂದು ಜೋಗಿ ಪ್ರೇಮ್. ಮಹಿಳಾ ಆಯೋಗದ ವಿರೋಧದ ಬಳಿಕವೂ ಕೂಡ ಮಂಡಳಿಯು ಕಠಿಣ ನಿಲುವನ್ನು ತೆಗೆದುಕೊಂಡಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಮಿತಿ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದೆ ಈಗ ಈ ಒಂದು ಜೋಗಿ ಪ್ರೇಮ್ ಕೆಡಿ ಸಿನಿಮಾ. ಹಾಗಾಗಿ ವಿರೋಧದ ಬಳಿಕವೂ ಕೂಡ ಈಗ ಮಂಡಳಿಯ ಕಠಿಣ ನಿಲುವನ್ನು ತೆಗೆದುಕೊಂಡಿದೆ. ಈಗ ಸರ್ಜಾ ಚಿತ್ರಕ್ಕೂ ಕಂಟಕ ಎದುರಾಗಿರೋದು. ಈಗ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಮಿತಿಯ ಅಗ್ನಿ ಪರೀಕ್ಷೆ ಒಡ್ಡಿರೋದು. ಈಗ ಕೆಡಿ ಸಿನಿಮಾದ ನಿರ್ಮಾಪಕರಿಗೆ ಎಲ್ಲೋ ಒಂದ್ ಕಡೆ ಆರ್ಥಿಕ ಸಂಕಷ್ಟ ಬಂದು ಒದಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಕಾಣ್ತಾ ಇರೋದು. ಯಾಕಂದ್ರೆ ಏನು ಈ ಒಂದು ಸೆನ್ಸಾರ್ ಬೋರ್ಡ್ ರಿವೈಸಿಂಗ್ ಕಮಿಟಿಯ ಸುಳಿಗೆ ಸಿಲುಕಿದೆ ಅಂತಹ ಈ ಒಂದು ಧ್ರುವ ಸರ್ಜಾ ಕೆಡಿ ಸಿನಿಮಾ ಇದು ಮಹಿಳಾ ಆಯೋಗದ ವಿರೋಧವ ಬಳಿಕವೂ ಕೂಡ ಈಗ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ನಟ ಧ್ರುವ ಸರ್ಜಾ ಸಿನಿಮಾಗಳ ಮೇಲೆ ಸೆನ್ಸಾರ್ ರಿವೆಂಜ್ ಯಾಕಾಯ್ತು ಅಂತ ನೋಡೋದಾದ್ರೆ, ಸೆನ್ಸಾರ್ ಬೋರ್ಡ್ ನಡೆಗೆ ಈಗ ನಿರ್ಮಾಪಕರು ನಿರ್ದೇಶಕರು ಒಂದ್ ಕಡೆ ಕಂಗಾಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಾದೇಶಿಕ ಮಂಡಳಿಯನ್ನ ಬದಿಗಿಟ್ಟು ನೇರವಾಗಿ ಮುಂಬೈಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಇನ್ನ ಕೆಡಿ ಸೆನ್ಸಾರ್ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಸಿನಿಮಾಗಳ ಮೇಲೆ ಈಗ ಸೆನ್ಸಾರ್ ರಿವೆಂಜ್ ಅನ್ನ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಸಿನಿಮಾಗೆ ಅನ್ಯಾಯವಾಗಿದೆ ಅಂತ ಹೇಳಿ ಕೇಂದ್ರದ ನಡೆ ಈಗ ಕಾಣ್ತಾ ಇರೋದು. ಜೊತೆಗೆ ಕೇಂದ್ರದ ಸೆನ್ಸಾರ್ ಬೋರ್ಡ್ ನಿಂದ ಉಲ್ಲಂಘನೆ ಆಯ್ತಾ, ಹಾಗಿದ್ರೆ ನಿಯಮ, ಹಾಗಾಗಿ ಈ ಒಂದು ರಿವೆಂಜ್ ಅನ್ನ ಏನಾದ್ರು ಆಗ್ತಾ ಇದ್ದಾರೆ. ಸೆನ್ಸರ್ ರಿವೆಂಜು ಕೇಂದ್ರದ ನಿಯಮದ ಉಲ್ಲಂಘನೆ ಕೆಡಿ ಸಿನಿಮಾ ಮಾಡಿರೋದ್ರಿಂದ ಈಗ ಈ ಒಂದು ಏನು ರಿವೈಸಿಂಗ್ ಕಮಿಟಿಯ ಸುಳಿಗೆ ಸಿಲುಕಿರುವಂತಹ ಧ್ರುವ ಸರ್ಜಾ ಸಿನಿಮಾ ಈಗ ಸೆನ್ಸರ್ ರಿವೆಂಜ್ ಏನಾದರೂ ಆಯ್ತಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ. ಆದರೆ ಈಗ ಕೆಡಿ ಸೆನ್ಸಾರ್ಗೆ ಬಹುದೊಡ್ಡ ಶಾಕ್ ಸಿಗ್ತಾ ಇರೋದು. ಯಾಕೆಂತಂದ್ರೆ ಏನು ಕೆವಿಎನ್ ಪ್ರೊಡಕ್ಷನ್ಸ್ನ ಅಡಿಯಲ್ಲಿ ಈಗ ಕೆಡಿ ಸಿನಿಮಾ ಮಾಡಿರೋದು, ಆ ಕೆಡಿ ಸಿನಿಮಾಗೆ ಈಗ ಬಹುದೊಡ್ಡ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಸೆನ್ಸರ್ ಬೋರ್ಡ್ ರಿವೈಸಿಂಗ್ ಇಂದ ಕಮಿಟಿಯ ಸುಳಿಗೆ ಸಿಲುಕಿರುವಂತಹ ಧ್ರುವ ಸರ್ಜಾ ಸಿನಿಮಾದಿಂದ ಈಗ ಈ ಒಂದು ಸೆನ್ಸರ್ ರಿವೆಂಜ್ ಇಂದ ಒಂದ್ ಕಡೆ ನಿರ್ಮಾಪಕರು ನಿರ್ದೇಶಕರಿಗೂ ಕೂಡ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆರ್ಥಿಕವಾಗಿ ಎಲ್ಲಿ ಹೊಡೆತ ಬೀಳುತ್ತೆ ಅಂತ ಒಂದು ರೀತಿ ನಿರ್ಮಾಪಕರು ಹಾಗೆ ನಿರ್ದೇಶಕರು ಯೋಚನೆ ಮಾಡುವಂತಹ ಸಮಯ ಬಂದು ಒದಗಿಬಿಟ್ಟಿದೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಹಾಗಾಗಿ ಏನು ಈ ಹಿಂದೆ ಜನನಾಯಕನ್ ಮಾದರಿಯಲ್ಲೇ ಜನನಾಯಕನ್ಗೆ ಯಾವ ರೀತಿಯಾಗಿ ಈಗ
ಒಂದು ಸೆನ್ಸರ್ ಇತ್ತು, ರಿವೆಂಜ್ ಸೆನ್ಸರ್ ಇತ್ತು. ಅದೇ ಮಾದರಿಯಲ್ಲಿ ಸಂಬಂಧಪಟ್ಟಂತೆ ಧ್ರುವ ಸರ್ಜಾ ಚಿತ್ರಕ್ಕೂ ಕೂಡ ಕಂಟಕ ಶುರು ಆಗ್ತಾ ಇದೆಯಾ ಅನ್ನೋದು ಈಗ ಒಂದು ರೀತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಸುದ್ದಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧನು ಸಂಪರ್ಕಕ್ಕೆ. ಧನು, ಈಗ KD ಸಿನಿಮಾಗೆ ಸಂಕಷ್ಟ ಬಂದು ಒದಗಿದೆ. ಸೊ ಯಾವ ಕಾರಣಕ್ಕೆ, ಏನಾಯ್ತು, ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಎಸ್ ಇಂಚಿರ, ಈಗಾಗಲೇ KVN ಸಂಸ್ಥೆ ನಿರ್ಮಾಣದ ಸಿನಿಮಾಗಳ ಮೇಲೆ ಈಗ ಸೆನ್ಸಾರ್ ಬೋರ್ಡ್ ಒಂದರ ಹದ್ದಿನ ಕಣ್ಣ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ವಿಜಯ್ ದಳಪತಿ ನಟನೆಯ ಜನನಾಯಕನ್ ಸಿನಿಮಾಗೆ ಈಗಾಗಲೇ ಸೆನ್ಸಾರ್ ಬೋರ್ಡ್ ಮತ್ತೆ ರಿವೈಸಿಂಗ್ ಕಮಿಟಿಯಿಂದ ಈಗಾಗಲೇ ತಡೆ ಉಂಟಾಗಿತ್ತು. ಮತ್ತೆ ಸಿನಿಮಾ ರಿಲೀಸ್ಗೂ ಕೂಡ ಅಡ್ಡಿಪಡಿಸಲಾಗಿತ್ತು. ಯಾಕಂದ್ರೆ ಸಿನಿಮಾದ ಕೆಲವೊಂದಿಷ್ಟು ದೃಶ್ಯಗಳು ಒಂದಿಷ್ಟು ಬೇರೆ ರೀತಿಯ ಪರಿಣಾಮ ಬೀಳ್ಬೋದು. ಅಂದ್ರೆ ಅವರು ಪೊಲಿಟಿಕಲ್ಗೆ ಎಂಟ್ರಿ ಆದಂತ ಸಂದರ್ಭದಲ್ಲಿ ಅದೆಷ್ಟು ಪರಿಣಾಮ ಬೀಳ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಸಿನಿಮಾಗೆ ತಡೆಯನ್ನ ತರಲಾಗಿತ್ತು. ಈಗ ಧ್ರುವ ಸರ್ಜಾ ಅವರ ನಟನೆಯ ಕನ್ನಡದ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈಗ ರಿಲೀಸ್ಗೆ ರೆಡಿ ಆಗಿರ್ತಕ್ಕಂಥದ್ದು. ಇದೇ ಏಪ್ರಿಲ್ 30ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು. ಆ ಸಿನಿಮಾದ ಸೆನ್ಸಾರ್ಗೂ ಕೂಡ ಈಗ ಪ್ರಾದೇಶಿಕ ಸೆನ್ಸಾರ್ ಮಂಡಳಿಗೆ ಸಿನಿಮಾವನ್ನ ತೋರಿಸಲಾಗಿತ್ತು. ಸಿನಿಮಾವನ್ನ ವೀಕ್ಷಿಸಿದಂತ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಏನಂದ್ರೆ ಕೆಲವೊಂದಿಷ್ಟು ದೃಶ್ಯಗಳಿಗೆ ಕಟ್ಸ್ ಅನ್ನ ಕೊಟ್ಟಿತ್ತು, ಮತ್ತೆ ಅದನ್ನ ತೆಗೆದುಹಾಕುವಂತ ಸೂಚಿಸಿ ಸಿನಿಮಾಗೆ ಎ ಸರ್ಟಿಫಿಕೇಟ್ ಅನ್ನ ಕೂಡ ನೀಡಿತ್ತು. ಆದ್ರೆ ರಿವೈಸಿಂಗ್ ಕಮಿಟಿಗೆ ಈಗಾಗಲೇ ಏಕಾಏಕಿ ಮುಂಬೈನ ಏನೋ ಒಂದು ಸೆನ್ಸಾರ್ ಬೋರ್ಡ್ ಇದೆ, ಅದು ರಿವೈಸಿಂಗ್ ಕಮಿಟಿಗೆ ಏಕಾಏಕಿ ಅದನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಈಗ ಚಿತ್ರತಂಡದ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಒಂದು ರಿವೈಸ್ ಕಮಿಟಿಗೆ ಸೆನ್ಸಾರ್ ಬೋರ್ಡ್ ಏನಾದ್ರೂ ವರ್ಗಾವಣೆ ಮಾಡುವಂತ ನಿಟ್ಟಿನಲ್ಲಿ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಚಿತ್ರತಂಡದ ಗಮನಕ್ಕೆ ತೆಗೆದುಕೊಂಡು ಬಂದು ಅದನ್ನ ವರ್ಗಾಯಿಸುವಂತಹ ಒಂದಿಷ್ಟು ನಿಯಮಗಳಿರುತ್ತೆ. ಆ ಒಂದು ನಿಯಮಗಳನ್ನ ಸೆನ್ಸಾರ್ ಮಂಡಳಿನೇ ಅಂದ್ರೆ ಸೆಂಟ್ರಲ್ ಬೋರ್ಡ್ ಏನಿದೆ ಅದೇ ಕೂಡ ಉಲ್ಲಂಘನೆ ಮಾಡಿದ್ಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚಿತ್ರತಂಡ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಚಿತ್ರತಂಡ ಆಗ್ಲಿ ನಿರ್ದೇಶಕರಾಗ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇಂಚಿರಾ. ಎಸ್ ಧನು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.